ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಕ್ರೋಶಾ ಡಿಸೈನ್ ತೋರಿಸ್ತಾ ಇದ್ದೀನಿ. ನ್ಯೂ ಡಿಸೈನ್ ಅಂದರೆ ನಾನು ತೋರಿಸಿಲ್ಲ. ಸೊ ಡಬಲ್ ಕಲರ್ ಯೂಸ್ ಮಾಡೋ ಅಂಥದ್ದು, ಸಿಂಗಲ್ ಆರ್ಚ್ ಅಂದರೆ ಪಕ್ಕನೇ ಕಲರ್ ಚೇಂಜ್ ಆಗುವಂಥ ಡಬಲ್ ಆರ್ಚ್, ಸ್ಲ್ಯಾಂಡಿಂಗ್ ಆರ್ಚು. ಸೊ ಸ್ಯಾರಿ ನೋಡಿ ಕಲರ್ ಕಾಂಬಿನೇಷನ್ ಈ ರೀತಿ ಇದೆ. ಎರಡು ಕಲರು ನಾವು ಸ್ಟಾರ್ಟಿಂಗೇ ರೆಡಿ ಮಾಡ್ಕೋಬೇಕು. ಮತ್ತು 10 ನಂಬರ್ ನೀಡಲ್ಲಿ ತೊಗೊಂಡಿದ್ದೀನಿ. ಒಂದು ಕಲರು ಆ್ಯಸ್ ಯೂಶುವಲ್ 6 ದಾರ ತೊಗೊಂಡು, ಇಲ್ಲ 7 ಹಾಕಿದ್ರು ಇದು ಸ್ಟಿಫಾಗಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶೆಗಳು ಮಾಡ್ಕೊಳ್ಳೋಣ. 1 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ಪಕ್ಕದಲ್ಲೇ ಇನ್ನೂ 1 ಟೈಮು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೊ 2 ಟೈಮ್ಸ್ ಆಯ್ತಲ್ವಾ. ಪಕ್ಕದಲ್ಲಿ ಇನ್ನೂ 1 ಟೈಮ್ ಮಾಡ್ಕೊಳ್ಳೋಣ. ಸೊ ಒಟ್ಟು ನಾನು 3 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. 3 ಟೈಮ್ಸ್ ಸಿಂಗಲ್ ಕ್ರೋಶೆ ಆಗಿದ ತಕ್ಷಣ 4 ಚೈನ್ ಹಾಕೋಬೇಕು ಫ್ರೆಂಡ್ಸ್. ಸ್ಟಾರ್ಟಿಂಗ್ಗೆ 3 ಟೈಮ್ಸ್ ಸಿಂಗಲ್ ಕ್ರೋಶೆ ಆದ ತಕ್ಷಣ 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ 1 ಪಾಯಿಂಟ್ ಒಳಗಡೆಗೆ ನೀವು ಲಾಕ್ ಮಾಡ್ಕೊಳ್ಳಿ. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ 1 ಪಾಯಿಂಟ್ ಒಳಗಡೆಗೆ, ಅಂದರೆ ನಮ್ಮ ರೈಟ್ ಸೈಡೇ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಅಲ್ಲಿಂದ 4 ಚೈನೇ ಹಾಕ್ಕೋಬೇಕು. ಸೊ ಬೀಡ್ ಬೇಕಂದರೆ ಫ್ರೆಂಡ್ಸ್ ನೀವು ಬೀಡ್ ಹಾಕ್ಕೊಳ್ಬೇಕು. 4 ಚೈನ್ ಬದಲು ನಾವು ಫಸ್ಟ್ 4 ಚೈನ್ ಹಾಕ್ತೆ ಅಲ್ವಾ, ಅದಕ್ಕೆ ಬದಲು ಬೀಡ್ ಹಾಕ್ಕೋಬೋದು. ಸೊ ಇಲ್ಲಿ ನನಗೆ ಬೀಡ್ ಬೇಡ, ಕಸ್ಟಮರ್ ಬೀಡ್ ಬೇಡ ಅಂದಿದ್ದಕ್ಕೆ ನಾನು 4 ಚೈನ್ ಹಾಕಿ ಬ್ಯಾಕ್ ಸೈಡ್ಗೂ ಮತ್ತೆ 4 ಚೈನ್ ಹಾಕಿ ಬ್ಯಾಕ್ ಸೈಡಲ್ಲಿ ಸಿಂಗಲ್ ಕ್ರೋಶೆ ಇತ್ತಲ್ಲ ಅಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಫ್ರಂಟ್ ಸೈಡಿಂದ 4 ಚೈನ್ ಹಾಕಿದ್ದೀನಿ, ಬ್ಯಾಕ್ ಸೈಡಿಂದ ಕೂಡ 4 ಚೈನ್ ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಲಾಕ್ ಆದ ತಕ್ಷಣ ಮತ್ತೆ ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೋತೀನಿ. ಸೊ ಈ ರೀತಿ 2 ಸತಿ 4 ಚೈನ್ ಇದೆಲ್ಲ, ಬೀಡ್ಸ್ ಬೇಕಂದರೆ ಫಸ್ಟ್ 4 ಚೈನ್ಗೆ ಬೀಡ್ ಹಾಕ್ಕೋಬೋದು ಫ್ರಂಟ್ ಸೈಡಿಂದ. ಮತ್ತು ಅಲ್ಲಿಂದ 2 ಚೈನ್ ಅಥವಾ 3 ಚೈನ್ ಮಾಡ್ಕೋಬೇಕು. 2 ಚೈನ್ ಅಥವಾ 3 ಚೈನ್ ಮಾಡಿಕೊಂಡು ಅಲ್ಲಿಂದ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೊಳ್ಳೋಣ. 2 ಟೈಮ್ಸ್ ದಾರ ಸುತ್ತಕೊಂಡು ಈ 4 ಚೈನ್ ಇದೆ ಅಲ್ವಾ, ಸೊ ಅಲ್ಲಿ ಹೋಲ್ ಗ್ಯಾಪ್ ಇದೆ ನೋಡಿ, ಅಲ್ಲಿಗೆ ಹೋಗಿ ದಾರ ತಂದು 4 ದಾರ ಇರುತ್ತೆ. ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತು 2 ದಾರನ 1 ಮಾಡ್ಕೋಬೇಕು. ಸೊ ಮತ್ತೆ 2 ದಾರನೂ 1 ಮಾಡ್ಕೊಳ್ಳೋಣ. ಸೊ ಟ್ರಿಪಲ್ ಕ್ರೋಶೆ ಆಗುತ್ತೆ. ನಾವು 3 ಟೈಮ್ಸ್ ಮಾಡೋದ್ರಿಂದ ಟ್ರಿಪಲ್ ಕ್ರೋಶೆ. ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು, ಗ್ಯಾಪಲ್ಲಿ ಹೋಗಿ ದಾರ ತಂದು 2 ದಾರ 1 ಮಾಡಿಕೊಂಡು, ಸೊ ಮಿಕ್ಕಿರೋ 2 ದಾರ 1 ಮಾಡ್ಕೋಬೇಕು, ಮತ್ತು ಮಿಕ್ಕಿರೋ 2 ದಾರ 1 ಮಾಡ್ಕೋಬೇಕು. ಸ್ಟಾರ್ಟಿಂಗ್ 2 ಚೈನ್ ಆದರೂ ನಡೆಯುತ್ತೆ ಫ್ರೆಂಡ್ಸ್, ಇಲ್ಲ 3 ಚೈನ್ ಆದರೂ ನಡೆಯುತ್ತೆ. ನಾನು ಇಲ್ಲಿ 2 ಚೈನ ಹಾಕ್ಕೊಂಡಿದ್ದೀನಿ. ಸೊ 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು, ಗ್ಯಾಪಲ್ಲಿ ಹೋಗಿ ದಾರ ತಂದು 2 ದಾರ 1, 2 ದಾರ 1, ಮತ್ತು 2 ದಾರ 1, ಈ ಥರ 3 ಟೈಮ್ಸ್ ಮಾಡ್ತೀವಲ್ಲ ಟ್ರಿಪಲ್ ಕ್ರೋಶೆ ಅಂತೀವಿ. ಸೊ ಈ ರೀತಿ ಕಂಬಗಳನ್ನ ಹಾಕ್ಕೊಂಡು ಹೋಗಬೇಕು. ಒಟ್ಟು ನಾನಿಲ್ಲಿ 10 ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ತೇನೆ ಫ್ರೆಂಡ್ಸ್. 10 ಕಂಬಗಳನ್ನ ಹಾಕ್ಕೋತಾ ಇದ್ದೀನಿ. ಸೊ ಇವನ್ 9 ಕೂಡ ಹಾಕ್ಕೋಬೋದು, 10 ಕರೆಕ್ಟಾಗಿರುತ್ತೆ. ಪ್ರಾಪರಾಗಿ ನಿಮಗೆ 10 ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. 4 ಚೈನ್ ಗ್ಯಾಪಲ್ಲಿ 10 ಕಂಬಗಳನ್ನ ಹಾಕ್ಕೊಳ್ಳೋಣ. 10 ಟ್ರಿಪಲ್ ಕ್ರೋಶೆಗಳನ್ನ ಈ 4 ಚೈನ್ ಗ್ಯಾಪಲ್ಲಿ ತುಂಬಿಸ್ಕೋಬೇಕು. ಫಿಲ್ ಮಾಡಿಕೊಂಡು ಫ್ರೆಂಡ್ಸ್ ಆ 10 ಕಂಬಗಳನ್ನ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳೋಣ. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನಾನು ಲಾಕ್ ಮಾಡ್ಕೊಳ್ತೀನಿ. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಸ್ಯಾರಿ ಸ್ವಲ್ಪ ತಿನ್ನಿದೆ ಫ್ರೆಂಡ್ಸ್, ಫ್ಯಾಬ್ರಿಕ್ಕು ಸ್ವಲ್ಪ ತೆಳು ಇದೆ. ಸೊ ಸ್ಟಿಫ್ನೆಸ್ ಇದ್ದರೆ ಇನ್ನೂ ಸ್ಟಿಫಾಗಿ ನೀಟಾಗಿ ಕುತ್ಕೊಳ್ಳುತ್ತೆ. ಸೊ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಂಡು ಪಕ್ಕದಲ್ಲಿ ಇನ್ನೂ 1 ಸಿಂಗಲ್ ಕ್ರೋಶೆ ಮಾಡಿ, ಇಲ್ಲಿ ಒಟ್ಟು 2 ಸತಿ ಸಿಂಗಲ್ ಕ್ರೋಶೆ. ಒಂದು ಲಾಕ್ ಮಾಡಿದ್ದೀವಿ ಕಂಬಗಳೆಲ್ಲ ಆದಮೇಲೆ, ಇನ್ನೊಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಮಾಡ್ಕೋತೀವಿ. ಪ್ರತಿ ಈ ಥರ ಸ್ಲ್ಯಾಂಟಿಂಗ್ ಆರ್ಚ್ ಆದಮೇಲೆ 10 ಕಂಬಗಳು ಮಾಡಿದ್ಮೇಲೆ 2 ಸತಿ ಸಿಂಗಲ್ ಕ್ರೋಶೆ ಮಾಡಬೇಕು. ಸೊ ಪ್ರತಿ ಆರ್ಚಿಂದನೂ ಅದೇ ಥರ ಮಾಡ್ಕೋಬೇಕು. ಇವಾಗ ಫ್ರೆಂಡ್ಸ್ 1 ಕಲರಲ್ಲಿ ನಾವು ಇಷ್ಟು ಮಾಡಿಬಿಟ್ಟು ಸ್ವಲ್ಪ ದಾರ ಮೇಲೆ ಮಾಡಿ ಇದಕ್ಕೊಂದು ಪಿನ್ ಅಟ್ಯಾಚ್ ಮಾಡೋಣ. ಸೊ ನಮಗೆ ದಾರ ಮಿಸ್ ಆಗಬಾರ್ದು, ಎಳೆಗಳೆಲ್ಲ ಇದಾಗಬಾರ್ದು. ನಾವು ಸೆಕೆಂಡ್ ಕಲರ್ ಯೂಸ್ ಮಾಡಬೇಕು. ಅದಕ್ಕೆ ಈ ಪಿನ್ ಸಿಗಾಕೊಳ್ಳುತ್ತೆ ನಿಮಗೆ ಅಂತ ಅಂದರೆ ನೀವು ಟಿಕ್ ಪಿನ್ ಬರುತ್ತೆ ಅಲ್ವಾ, ಹೇರ್ಗೆ ಯೂಸ್ ಮಾಡೋದು, ಅದನ್ನು ಕೂಡ ನೀವು ಹಾಕೋಬೋದು. ಅಥವಾ ಇದು ಸಪ್ರೇಟಾಗಿ ಇದಕ್ಕೆ ಯೂಸ್ ಮಾಡೋ ಪಿನ್ಗಳೇ ಬರುತ್ತೆ ಪ್ಲಾಸ್ಟಿಕ್ದು, ಸೊ ಅದನ್ನು ಕೂಡ ಹಾಕ್ಕೋಬೋದು. ಸೊ ಇಲ್ಲಿ ಈ ಫಸ್ಟ್ ಕಲರ್ ನಾನು ಈ ಥರ ಹಾಕಿ ಪಿನ್ ಮಾಡಿಟ್ಟಿದ್ದೀನಿ ಅಲ್ಲ. ಇವಾಗ ಸೆಕೆಂಡ್ ಕಲರ್ ಸ್ಟಾರ್ಟ್ ಮಾಡೋಣ. ಅದು ಸ್ಟಾರ್ಟಿಂಗಿಂದನೇ ಸ್ಟಾರ್ಟ್ ಮಾಡ್ಕೋಬೇಕು. ನಾನು ಹೇಳ್ದೆ ಅಲ್ಲ ಫ್ರೆಂಡ್ಸ್, 2 ಕಲರನ್ನು ಒಂದೇ ಸತಿ ನಾವು ಹಾಕ್ಕೊಂಡು ವರ್ಕ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಫಸ್ಟ್ ಮಾಡ್ತೀನಿ, ಸೆಕೆಂಡ್ ಲೈನ್ ನಾನು ನೆಕ್ಸ್ಟ್ ಮಾಡ್ತೀವಿ ಅಲ್ವಾ, ಆ ಥರ ಮಾಡೋಕ್ಕಾಗಲ್ಲ ಇದರಲ್ಲಿ. ಸೊ ಒಟ್ಟೊಟ್ಟಿಗೆ 2 ಲೈನು ಮಾಡ್ಕೊಂಡು ಹೋಗಬೇಕು. ಸೊ ನೋಡಿ ಇಲ್ಲೇ ಸಿಂಗಲ್ ಕ್ರೋಶಲ್ಲಿ ಒಂದು ಸತಿ ಲಾಕ್ ಮಾಡಿಬಿಟ್ಟು ಸಿಂಗಲ್ ಕ್ರೋಶಲ್ಲಿ ಇನ್ನೂ 1 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ.
ಸೊ ಅಷ್ಟು ಮಾಡಿ ಇಲ್ಲಿ 2 ಚೈನ್ ಹಾಕಿದ್ವಿ ಅಲ್ಲ ಫ್ರೆಂಡ್ಸ್, ಈ ಕಂಬಗಳ ಮುಂಚೆ ಫಸ್ಟ್ ಕಂಬಗಳ ಮುಂಚೆ 2 ಚೈನ್ ಹಾಕಿದ್ವಿ ಅಲ್ಲ, ಈ 10 ಕಂಬ ಮುಂಚೆ. ಸೊ ಆ 2 ಚೈನ್ ಒಳಗಡೆ ಒಂದು ಸತಿ ನಾನು ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ಫಸ್ಟು ಅಲ್ಲಿ ಸಿಂಗಲ್ ಕ್ರೋಶೆ ಇರೋ ಕಡೆ ಸಿಂಗಲ್ ಕ್ರೋಶೆ ಮಾಡಿದೆ. ಇವಾಗ 2 ಚೈನ್ ಒಳಗಡೆ ನೀಡಲ್ನ ಹಾಕಿ ದಾರ ಅಂತಂದು 2 ದಾರ ಸೇರಿ ಒಂದು ಮಾಡ್ಕೋತೀನಿ. ಸೊ 2 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡಿದೆ. ಅಲ್ಲಿಂದ 1 ಚೈನ್ ಎಕ್ಸ್ಟ್ರಾ ಹಾಕ್ಕೊಳ್ಳೋಣ. 1 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಇವಾಗ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು ಫ್ರೆಂಡ್ಸ್. ಸೊ ಇಲ್ಲಿ 1 ಟೈಮ್ ದಾರ ಸುತ್ಕೊಂಡು ಸೇಮ್ 2 ಚೈನ್ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರ ಅಂತಂದು 3 ದಾರ ಇರುತ್ತೆ. ಫಸ್ಟ್ 2 ದಾರ 1 ಮಾಡ್ಕೊಳ್ತೀನಿ, ಮತ್ತು 2 ದಾರನ 1 ಮಾಡ್ಕೊಳ್ಳಿ. ಒಂದು ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಒಂದು ಸಿಂಗಲ್ ಕ್ರೋಶೆ ಮಾಡಿ ಆದಮೇಲೆ ಒಂದು ಚೈನ್ ಹಾಕಿ ಒಂದು ಡಬಲ್ ಕ್ರೋಶೆ ಮಾಡಿದ್ದೀನಿ. ಸೊ ಡಬಲ್ ಕ್ರೋಶೆ ಆದಮೇಲೆ ಅದು 2 ಚೈನ್ ಗ್ಯಾಪ್ ಒಳಗಡೆ ಈ ರೀತಿ ಮಾಡಿರೋದು 3 ಚೈನ್ ಹಾಕೋತೀನಿ ಫ್ರೆಂಡ್ಸ್. ಕಂಬ ಆದ ತಕ್ಷಣ 3 ಚೈನ್ಗಳನ್ನ ಹಾಕಿ ಈ ಸಿಂಗಲ್ ಕ್ರೋಶೆ ಮತ್ತು ಡಬಲ್ ಕ್ರೋಶೆ ಸೆಂಟ್ರಲ್ಲಿ 1 ಚೈನ್ ಗ್ಯಾಪಲ್ಲಿ ಪ್ಲೇಸ್ ಇರುತ್ತಲ್ವ, ಅಲ್ಲಿ ನೀಡಲ್ಲಿ ಹಾಕಿ ದಾರ ಅಂತಂದು 2 ದಾರ ಸೇರಿ 1 ಮಾಡ್ಕೋತೀನಿ. ಸೊ ನಮಗೆ ಒಂದು ಪಿಕಾಟ್ ಆಗುತ್ತೆ. ಪಿಕಾಟ್ ಆದ ತಕ್ಷಣ ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಟೈಮ್ ದಾರ ಸುತ್ಕೊಂಡು ನೋಡಿ 2 ಕಂಬದ ಮೇಲೆ ಸೆಂಟ್ರಲ್ಲಿ ಹೋಲ್ಸ್ ಇರುತ್ತಲ್ಲ ಫ್ರೆಂಡ್ಸ್, ಹೋಲ್ ಗ್ಯಾಪಲ್ಲಿ ನೀಡಲ್ನ ಹಾಕ್ತೀನಿ. ಇಲ್ಲ 2 ಕಂಬದ ಮಧ್ಯ ಕೂಡ ಹಾಕ್ಕೋಬೋದು, ಇಲ್ಲ ಮೇಲ್ಗಡೆ ಹೋಲ್ ಗ್ಯಾಪಲ್ಲಿ ಕೂಡ ನೀವು ಮಾಡ್ಕೋಬೋದು. ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಅಲ್ಲಿಂದ 3 ಚೈನ್ನ ಹಾಕಿ ಆ ಕಂಬದ ಕೆಳಗಡೆ ಪ್ಲೇಸ್ ಇರುತ್ತಲ್ವ, ಅಲ್ಲಿ ನೀಡಲ್ನ ಹಾಕೋಣ. ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೊಳ್ಳೋಣ. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೇಮ್ ಪಕ್ಕದಲ್ಲಿರೋ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ಅಂತಂದು 2 ದಾರ 1 2 ದಾರ 1 ಈ ರೀತಿ ಒಂದು ಕಂಬ ಮಾಡ್ತೀನಿ. ಕಂಬ ಆಗಿದ ತಕ್ಷಣ 3 ಚೈನ್ ಹಾಕಿ ಕಂಬದ ಕೆಳಗಡೆ ಪ್ಲೇಸ್ ಇರುತ್ತೆ, ಅಲ್ಲಿ ನೀಡಲ್ನ ಹಾಕಿ ದಾರ ಅಂತಂದು 2 ದಾರ ಸೇರಿ 1 ಮಾಡ್ಕೋತೀನಿ. ಈ ರೀತಿ ಪಿಕಾಟ್ಗಳನ್ನ ಮಾಡ್ಕೊಂಡು ಹೋಗಬೇಕು. 2 ಕಂಬದ ಮಧ್ಯ ಆದರೂ ಮಾಡ್ಬೋದು ಫ್ರೆಂಡ್ಸ್, ಇಲ್ಲ ಕಂಬದ ಮೇಲ್ಗಡೆ ಹೋಲ್ ಗ್ಯಾಪ್ಸ್ ಇರುತ್ತಲ್ವ ಅಲ್ಲಿಗಾದರೂ ಮಾಡ್ಕೊ ಹೋಗ್ಬೋದು. ಸೊ ಈ ರೀತಿ ಒಂದು ಕಂಬ ಮಾಡಬೇಕು. 3 ಚೈನ್ ಹಾಕಿ ಕಂಬದ ಕೆಳಗಡೆ ಇರೋ ಪ್ಲೇಸಲ್ಲಿ ನೀಡಲ್ಲ ಹಾಕಿದಾರ ಅಂತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಸೊ ನಮಗಲ್ಲಿ ಥ್ರೆಡ್ಸ್ ಐಸ್ ಬ್ಲೂ ಕಲರ್ದು ಥ್ರೆಡ್ ಏನಿದೆ, ಸೊ ಆ ಥ್ರೆಡ್ಡು ಆ್ಯಂಡ್ ಪಿನ್ನು ಅದೇ ರೀತಿ ಇರುತ್ತೆ. ಅದನ್ನು ಹಾಗೆ ಬ್ಯಾಕ್ ಸೈಡ್ ಇರೋ ಥರನೇ ನೀವು ಇಟ್ಕೊಂಡು ನಾವು ಸೆಕೆಂಡ್ ಕಲರಲ್ಲಿ ಈ ರೀತಿ ವರ್ಕ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಅದು ಥ್ರೆಡ್ಸ್ ಎಲ್ಲ ಇದಕ್ಕೆ ಸಿಗಾಕೊಳ್ದಿರೋ ಥರ ನೀವು ಆರಾಮ್ಸಾಗಿ ಅದ್ರ ಪಾಡಿಗೆ ಅದು ಲೆಫ್ಟ್ ಸೈಡಲ್ಲಿ ಇರುತ್ತೆ ಫ್ರೆಂಡ್ಸ್, ಆ ಥರ ಇಟ್ಕೊಂಡು ಪಿನ್ ಅಡ್ಡ ಬರೆದಿರೋ ಥರ ನೋಡಿಕೊಂಡು ನೀವು ವರ್ಕ್ ಮಾಡ್ಕೊಂಡು ಹೋಗಿ. ಸೊ ನಾ ಇಲ್ಲಿ 9 ಪಿಕಾಟ್ಸ್ ಆಗಿದೆ. 10 ಕಂಬಗಳು ಮಾಡಿದ್ದೀವಲ್ಲ, 9 ಪಿಕಾಟ್ಸ್ ಬಂದಿದೆ. ಸೊ 9 ಪಿಕಾಟ್ಸ್ ಬಂದಮೇಲೆ ನೋಡಿ, ಇವಾಗ 9 ಪಿಕಾಟ್ ಬಂದಮೇಲೆ ಇಲ್ಲಿ ಆಲ್ರೆಡಿ 2 ಸಿಂಗಲ್ ಕ್ರೋಶೆ ಮಾಡಿದ್ದೀನಿ ಅಲ್ವಾ, ಅಲ್ಲಿಗೇನು ಮಾಡೋಂಗಿಲ್ಲ. ಸೊ ಪಕ್ಕದಲ್ಲಿ ಅದ್ರ ಪಕ್ಕದಲ್ಲೇ ಇನ್ನು ಈ ಕಲರಲ್ಲಿ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಡೈರೆಕ್ಟಾಗಿ ಪಿಕಾಟ್ ಮಾಡಿದ ತಕ್ಷಣ ಸೊ ಲಾಸ್ಟ್ ಹೋಲ್ ಗ್ಯಾಪ್ಗೆ ಪಿಕಾಟ್ ಮಾಡಿ ಆದಮೇಲೆ ಈ 2 ಸಿಂಗಲ್ ಕ್ರೋಶೆ ಆದಮೇಲೆ ಡೈರೆಕ್ಟಾಗಿ ಅಲ್ಲಿ ಈ 2 ಸತಿ ಸಿಂಗಲ್ ಕ್ರೋಶೆ ಮಾಡ್ತೀನಿ ನಾನು. ಸೊ 2 ಟೈಮ್ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಆ ಪಿನ್ ಹಾಗೆ ಇರಲಿ, ಥ್ರೆಡ್ಸು ಹಾಗೆ ಹಿಂದೆಗಡೆ ಇರಲಿ. ಸೊ ಅದು ತುಂಬ ಏನು ಅಡ್ಡ ಬರಲ್ಲ ಫ್ರೆಂಡ್ಸ್ ಹಾಕೋದಕ್ಕೆ. ಒಂದು ಸ್ವಲ್ಪ ಜಸ್ಟ್ ಥ್ರೆಡ್ನ ಆ ಕಡೆ ಮೂವ್ ಮಾಡಿಕೊಂಡ್ರೆ ಸಾಕು. ಇಲ್ಲಿ 2 ಸತಿ ಸಿಂಗಲ್ ಕ್ರೋಶೆ ಆದ ತಕ್ಷಣ ಬಟ್ಟೆಗೆ 4 ಚೈನ್ ಹಾಕೋತಾ ಇದ್ದೀನಿ. 4 ಚೈನ್ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಪಾಯಿಂಟ್ ಒಳಗಡೆ, ಇಲ್ಲಾಂದರೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿದ್ರೆ ಆಯಿತು. ಸೊ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಬೀಡ್ ಬೇಕಂದರೆ ಈ 4 ಚೈನ್ ಬದಲು ಬೀಡ್ ಹಾಕೋಬೋದು. ಮತ್ತು ಸೆಕೆಂಡ್ ಟೈಮ್ 4 ಚೈನೇ ಹಾಕೋಬೇಕು. ನಮಗೆ ಬ್ಯಾಕ್ ಸೈಡಿಂದ ಲಾಕ್ ಮಾಡ್ತೀವಿ ಇದನ್ನು. ಈ 4 ಚೈನ್ ಹಾಕ್ಕೊಂಡು ಈ ರೀತಿ ಬ್ಯಾಕ್ ಸೈಡಲ್ಲಿ ಟರ್ನ್ ಮಾಡಿಕೊಂಡು ಅಲ್ಲಿ ಸಿಂಗಲ್ ಕ್ರೋಶೆ ಇರುತ್ತೆ ಅಲ್ವಾ, ಅದೇ ಸಿಂಗಲ್ ಕ್ರೋಶೆ 2 ಹಾಕಿರ್ತೀವಿ, 1 ಸಿಂಗಲ್ ಕ್ರೋಶೆಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಹಿಂದೆ ಗ್ಯಾಪ್ ಇರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಫ್ರಂಟ್ ಸೈಡ್ ಟರ್ನ್ ಮಾಡ್ಕೊಳ್ಳೋಣ. ಬ್ಯಾಕ್ ಸೈಡಿಂದ ಲಾಕ್ ಮಾಡ್ಕೋಬೇಕು 4 ಚೈನು ಸೆಕೆಂಡ್ ಟೈಮು. ಸೊ ಫ್ರಂಟ್ ಸೈಡ್ ಟರ್ನ್ ಮಾಡಿ ಫ್ರೆಂಡ್ಸ್, ಅಲ್ಲಿಂದ 2 ಚೈನ್ ಅಥವಾ 3 ಚೈನ್ ಎಷ್ಟಾದರೂ ಹಾಕ್ಕೋಬೋದು. 2 ಚೈನ್ ಹಾಕ್ಕೊಂಡು ಇವಾಗ ನೀಡಲ್ ಮೇಲೆ ದಾರ ಸುತ್ಕೋಬೇಕು 2 ಟೈಮ್ಸ್. ಸೊ ಈ ರೀತಿ ನಾವು ಆರ್ಚ್ನ ಕಂಪ್ಲೀಟ್ ಮಾಡಬೇಕಾಗತ್ತೆ. ಇವಾಗ 2 ಟೈಮ್ಸ್ ದಾರ ಸುತ್ಕೊಂಡು ಈ 4 ಚೈನ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು 2 ದಾರ 1 ಮತ್ತೆ 2 ದಾರ 1 ಮತ್ತು 2 ದಾರನ 1 ಮಾಡ್ಕೊತೀವಿ. 1 ಟ್ರಿಪಲ್ ಕ್ರೋಶೆ ಆಯ್ತಲ್ವ. ಇದೇ ರೀತಿ 2 ಚೈನ್ ಬಿಟ್ಟು 10 ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ತೀನಿ. 10 ಕಂಬಗಳನ್ನ ಹಾಕ್ಕೋಬೇಕು. 2 ಚೈನ್ನ ಬಿಟ್ಟು ಕೂಡ 10 ಕಂಬನ ಮಾಡ್ಕೊತೀನಿ.
10 ಕಂಬ ಈ 4 ಚೈನ್ ಗ್ಯಾಪಲ್ಲಿ 10 ಟ್ರಿಪಲ್ ಕ್ರೋಶನ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ನಾವು ಸೆಕೆಂಡ್ ಕಲರ್ನ ಫಸ್ಟ್ ಕಲರಲ್ಲಿ ಜಸ್ಟ್ ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಹಾಕಿ ಪಿನ್ ಹಾಕಿಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಸೆಕೆಂಡ್ ಕಲರಲ್ಲಿ ಆರ್ಚ್ ಫುಲ್ ಕವರ್ ಆಗೋ ಥರ ಸೆಕೆಂಡ್ ಸ್ಟೆಪ್ ಹಾಕಿ ಈಗಲೂ ಇನ್ನೊಂದು ಸ್ಲ್ಯಾಂಟಿಂಗ್ ಆರ್ಚ್ ಹಾಕಿ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಸತಿ ಸಿಂಗಲ್ ಕ್ರೋಶೆ ಆಯಿತು, ಇನ್ನೂ ಒಂದು ಸತಿ ಸಿಂಗಲ್ ಕ್ರೋಶೆ, ಓನ್ಲಿ 2 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಸೊ ಇವಾಗ 2 ಸತಿ ಸಿಂಗಲ್ ಕ್ರೋಶೆ ಆಗಿದ ತಕ್ಷಣ ದಾರಾನ ತೆಗೆದುಬಿಟ್ಟು ಯಾವಾಗ ನಾವು ಸ್ಲ್ಯಾಂಟಿಂಗ್ ಆರ್ಚ್ ಅಂದರೆ 10 ಕಂಬಗಳು ಮಾಡಿ 2 ಸತಿ ಸಿಂಗಲ್ ಕ್ರೋಶೆ ಮಾಡ್ತೀವಿ ಆವಾಗ ಪಿನ್ ಹಾಕಿಟ್ಬಿಡೋಣ. ಸೊ ಇವಾಗ ಅದನ್ನು ಬಿಟ್ಟು ನಾವಿವಾಗ ನಾವಿಲ್ಲಿ ಪಿನ್ ಹಾಕಿದ್ದೀವಿ ಫಸ್ಟ್ ಕಲರು, ಸೊ ಅದನ್ನು ಇವಾಗ ರಿಮೂವ್ ಮಾಡ್ಕೊಳ್ಳೋಣ. ಅದನ್ನು ರಿಮೂವ್ ಮಾಡಿಕೊಂಡು ಜಸ್ಟ್ ಈ ರೀತಿ ಒಂದು ಸರಿ ಸಿಗಾಕ್ಕೊಳ್ಬಿಡತ್ತೆ. ಆ ಥರ ಆದರೆ ನೀವು ಟಿಕ್ ಕ್ಲಿಪ್ಪನ್ನು ಆರಾಮ್ಸಾಗಿ ಯೂಸ್ ಮಾಡ್ಕೋಬೋದು. ಆ ಪಿನ್ ತೆಗೆದುಬಿಟ್ಟು ನೀಡಲ್ನ ಹಾಕೋಣ. ಆ ಸೈಡು ಸೆಕೆಂಡ್ ಕಲರಲ್ಲಿ ಪಿನ್ ಹಾಕಿಟ್ಟಿದ್ದೀವಿ ಅಲ್ವಾ, ಸೊ ಅದು ಸೆಕ್ಯೂರ್ ಆಗಿರುತ್ತೆ ನಮಗೆ. ಈ ಕಲರ್ನ ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ ಆರಾಮ್ಸಾಗೆ. ಇಲ್ಲಿ 2 ಸಿಂಗಲ್ ಕ್ರೋಶೆ ಇರುತ್ತೆ ಅಲ್ವಾ ಆಲ್ರೆಡಿ, ನೀಟಾಗೆ ಅಲ್ಲಿಂದ ಕಂಟಿನ್ಯೂ ಮಾಡಬೇಕು ಫ್ರೆಂಡ್ಸ್. ಇಲ್ಲಿ ಸೆಕೆಂಡ್ ಕಲರಲ್ಲಿ 2 ಸಿಂಗಲ್ ಕ್ರೋಶೆ ಹಾಕಿದ್ದೆ ನೋಡಿ, 2 ಸಿಂಗಲ್ ಕ್ರೋಶೆ, ಅದ್ರ ಸೆಂಟ್ರಲ್ಲಿ 1 ಸಿಂಗಲ್ ಕ್ರೋಶೆ ಈ ಕಲರಿಂದ ಹಾಕ್ತೀನಿ. ಸೆಕೆಂಡ್ ಕಲರ್ 2 ಸತಿ ಸಿಂಗಲ್ ಕ್ರೋಶೆ ಹಾಕಿದ್ವಿ ಅಲ್ವಾ, ಅಲ್ಲಿಗೆ ಫಸ್ಟ್ ಅದರ ಸೆಂಟ್ರಲ್ಲಿ 1 ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. 1 ಸಿಂಗಲ್ ಕ್ರೋಶೆ ಮಾಡಿ ಈ 2 ಚೈನ್ ಗ್ಯಾಪ್ ಏನಿದೆ, ಸೊ ಆ 2 ಚೈನ್ ಗ್ಯಾಪಲ್ಲಿ ಮತ್ತೆ 1 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೊ 2 ಸಿಂಗಲ್ ಕ್ರೋಶೆ ಮಧ್ಯೆ 1 ಸಿಂಗಲ್ ಕ್ರೋಶೆ, 2 ಚೈನ್ ಒಳಗಡೆ 1 ಸಿಂಗಲ್ ಕ್ರೋಶೆ ಮಾಡಿ 1 ಚೈನ್ ಮಾಡ್ತಾಯಿದ್ದೀನಿ. 1 ಚೈನ್ ಮಾಡಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೇಮ್ 2 ಚೈನ್ ಗ್ಯಾಪಲ್ಲಿ ನೋಡಿ, ಸೇಮ್ ಅಲ್ಲೇ 1 ಕಂಬ ಮಾಡ್ಕೊಳ್ತೀನಿ, ಡಬಲ್ ಕ್ರೋಶೆ ಮಾಡ್ಕೊತೀನಿ. ನೀಡಲ್ ಮೇಲೆ ದಾರ ಸುತ್ಕೊಂಡು 1 ಟೈಮು ಅದೇ 2 ಚೈನ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ 1 2 ದಾರ 1 ಈ ರೀತಿ ಡಬಲ್ ಕ್ರೋಶೆ ಆಗಿದ ತಕ್ಷಣ 3 ಚೈನ್ ಮಾಡ್ಕೊಳ್ಳೋಣ. 3 ಚೈನ್ ಮಾಡಿ ಸಿಂಗಲ್ ಕ್ರೋಶೆ ಡಬಲ್ ಕ್ರೋಶೆ ಸೆಂಟ್ರಲ್ ಗ್ಯಾಪ್ ಇರುತ್ತೆ, ಸೊ ಅಲ್ಲಿ ನಾವು ನೀಡಲ್ ಹಾಕಿ ದಾರ ಅಂತಂದು ಸೊ 2 ದಾರ 1 ಮಾಡಿಕೊಂಡು ಪಿಕಾಟ್ ಮಾಡ್ತೀವಿ. ನೆಕ್ಸ್ಟ್ ಇರೋ ಕಂಬದ ಮೇಲೆ ಇರೋ ಹೋಲ್ ಗ್ಯಾಪ್ಸ್ ಇರುತ್ತೆ ಕಂಬದ ಮೇಲೆ, ಎಲ್ಲ ಕಂಬದ ಮೇಲೂ. ಸೊ ಆ ಹೋಲ್ ಗ್ಯಾಪ್ಸಲ್ಲಿ 1 ಡಬಲ್ ಕ್ರೋಶೆ ಮಾಡಿ 3 ಚೈನ್ ಹಾಕಿ ಪಿಕಾಟ್ ಮಾಡ್ಕೊಳ್ತೀನಿ. ಬ್ಯಾಕ್ ಸೈಡಿಂದ ಹೋಗಿ ದಾರ ಅಂತಂದು ಲಾಕ್ ಮಾಡ್ಕೊಳ್ತೀನಿ. ಈ ರೀತಿ 9 ನಮ್ಗೆ 10 ಕಂಬಗೆ 9 ಪಿಕಾಟ್ಸ್ ಇಡ್ಸುತ್ತೆ. ಸೊ ಆಲ್ಮೋಸ್ಟ್ ಡಬಲ್ ಕ್ರೋಶೆ ಮೀಡಿಯಮ್ ಲೆಂತಲ್ಲಿ ಇರಲಿ ಫ್ರೆಂಡ್ಸ್, ತುಂಬ ಶಾರ್ಟು ಬೇಡ, ತುಂಬ ಲೆಂತ್ ಹಾಕೋಕ್ಕೆ ಹೋಗಬೇಡಿ, ಬೇರೆ ಥರ ಕಾಣಿಸ್ಬಿಡುತ್ತೆ. ಪಿಕಾಟ್ ಅನ್ನೋದು ನಮಗೆ ಆರ್ಚ್ ಹತ್ರ ಇದ್ದರೆ ಚೆನ್ನಾಗಿ ಅನಿಸುತ್ತೆ ಈ ಡಿಸೈನು. ಬೇಕಂದರೆ 3 ಚೈನಲ್ಲಿ ಕೂಡ ಡಿಸೈನ್ ಮಾಡ್ಕೋಬೋದು. ಇದು ಟ್ರಿಪಲ್ ಕ್ರೋಶೆ ಅಂದರೆ ಪಿಕಾಟಲ್ಲಿ ಕೂಡ ಮಾಡ್ಕೋಬೋದು, ಇಲ್ಲ 3 ಚೈನ್ ಹಾಕಿ ಲಾಕ್ ಕೂಡ ನೀವು ಮಾಡ್ಕೋಬೋದು, ಇಲ್ಲ ಒಂದೊಂದು ಬೀಡ್ ಕೂಡ ಆ್ಯಡ್ ಮಾಡ್ಬೋದು. ಸೊ ನಾನು ಯಾವುದೇ ರೀತಿ ಬೀಡ್ ಯೂಸ್ ಮಾಡ್ತೀರಾ, ಜಸ್ಟ್ ಥ್ರೆಡ್ ವರ್ಕ್ ಒಬ್ಬೊಬ್ರು ಇಷ್ಟ ಬೀಳ್ತಾರಲ್ಲ ಅಂಥವ್ರಿಗೆ ಇದು ಸೂಟ್ ಆಗುತ್ತೆ. ಹಾಗೆ ಟ್ರೈ ಮಾಡಿದ್ದೀನಿ ನೋಡಿ. ಪಿಕಾಟ್ಸ್ ಆಗಿ ಆಲ್ರೆಡಿ ಸೆಕೆಂಡ್ ಕಲರಲ್ಲಿ 2 ಸಿಂಗಲ್ ಕ್ರೋಶೆ ಹಾಕಿದ್ವಿ ಅಲ್ವಾ, ಅದೇ ಪಕ್ಕದಲ್ಲಿ ಫಸ್ಟ್ ಕಲರಿಂದ 2 ಸಿಂಗಲ್ ಕ್ರೋಶೆ. ಆ ಥ್ರೆಡ್ಡು ಆ ಪಿನ್ನು ಇದಕ್ಕೆ ಡಿಸ್ಟರ್ಬ್ ಆಗದಿರೋ ಥರ ನೀವು ಇಟ್ಕೊಂಡು ಇಲ್ಲಿ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೊ 2 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಬೇಕು. ಅಲ್ಲಿಂದ 4 ಚೈನ್ 2 ಸತಿ ಫ್ರಂಟಿಂದ 1 ಸತಿ 4 ಚೈನ್ ಹಾಕ್ಕೋಬೇಕು, ಬ್ಯಾಕ್ ಸೈಡಿಂದ 1 ಸತಿ 4 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು, ಬ್ಯಾಕ್ ಸೈಡಿಗೆ ಲಾಕ್ ಮಾಡ್ಕೊಳ್ಳೋದು. ಸೊ ನಿಮಗೆ ಬೀಡ್ ಬೇಕಂದರೆ ಈ ಫ್ರಂಟ್ ಸೈಡಿಂದ 4 ಚೈನ್ ಹಾಕಿರ್ತೀವಿ ಅಲ್ಲ, ರೈಟ್ ಟು ಲೆಫ್ಟ್, ಅಲ್ಲಿಗೆ 1 ಬೀಡ್ ಹಾಕ್ಕೋಬೋದು. 1 ಚೈನು 1 ಬೀಡು 1 ಹಾಕ್ಬೋದು, ಇಲ್ಲ ಡೈರೆಕ್ಟಾಗಿ ಬೀಡ್ ಹಾಕಿ ಅಗೇನ್ 4 ಚೈನ್ ಹಾಕಿ ಬ್ಯಾಕ್ ಸೈಡಿಂದ ಲಾಕ್ ಮಾಡಿಕೊಂಡು ಇದೇ ರೀತಿ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಪ್ರಾಪರಾಗಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. 7 ಎಳೆ ದಾರ ತೊಗೊಂಡ್ರೆ ಸ್ಟಿಫ್ನೆಸ್ ಕೂಡ ನಿಮಗೆ ಬರುತ್ತೆ. ಪಿನ್ಸ್ ಏನು ಹಾಕಿರೋದು ಜಾಸ್ತಿ ಏನು ಡಿಸ್ಟರ್ಬ್ ಆಗಲ್ಲ. ಸೊ ಆದಷ್ಟು ನೋಡಿಕೊಂಡು ಆರಾಮ್ಸಾಗೆ ಮಾಡ್ಕೊಳ್ಳಿ. ಇವಾಗ ಅದು ಹಾಗೆ ಇರುತ್ತೆ, ಇದನ್ನು ನಾವು ಕಂಬಗಳಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೊ ಸ್ಲ್ಯಾಂಟಿಂಗ್ ಆರ್ಚ್ ಹಾಕಿದ್ಮೇಲೆ ಅಗೇನ್ ಐಸ್ ಬ್ಲೂ ಕಲರ್ಗೆ ಪಿನ್ ಹಾಕಿ ನಾವು ಮರನ್ನ ಈ ಸೈಡ್ ಪಿನ್ ರಿಮೂವ್ ಮಾಡಿ ಸ್ಟಾರ್ಟ್ ಮಾಡಬೇಕು ಡಿಸೈನು. ಈ ರೀತಿ ಕಂಪ್ಲೀಟ್ ಮಾಡ್ಕೊಂಡು ಹೋಗೋದು ಫ್ರೆಂಡ್ಸ್. ಇದಕ್ಕೆ ಯಾವುದೇ ರೀತಿ ಕುಚ್ಚು ಕಟ್ಟಿಲ್ಲ, ಕುಚ್ಚು ಕಟ್ಕೋಬೋದು ಅಂದರೆ ಪ್ಲೇಸ್ ಮಾಡ್ಕೋಬೇಕು. ಸೊ ಇದು ವಿತೌಟ್ ಕುಚ್ಚು ಡಿಸೈನು, ಆ್ಯಕ್ಚುಲಿ ವಿತೌಟ್ ಬೀಡು ಕೂಡ ಹಾಕಿದ್ವಿ. ಬೀಡ್ಸ್ ಯಾವುದೇ ರೀತಿ ಯೂಸ್ ಮಾಡಿಲ್ಲ, ಹಾಕಿದ್ರೂ ಒಂದು ಕ್ರಿಸ್ಟಲ್ ಬೀಡ್ ಹಾಕ್ಬೋದು. ನಾನು ಹೇಳ್ದೆ ಅಲ್ಲ, 4 ಚೈನ್ ಗ್ಯಾಪಲ್ಲಿ 1 ಕ್ರಿಸ್ಟಲ್ ಬೀಡ್ ಕೂಡ ಹಾಕ್ಕೋಬೋದು. ಸೊ ಫ್ರೆಂಡ್ಸ್ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಡಿಸೈನ್ ಕಂಪ್ಲೀಟಾಗೆ ಪಿನ್ಸ್ ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಸಾರಿಗೆ ಓವರಾಲ್ ಫೈನಲ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಆ್ಯಕ್ಚುಲಿ ಇದು ಸ್ವಲ್ಪ ಸೆಮಿ ಸಿಲ್ಕ್ ಅಂತೀವಲ್ಲ ಫ್ರೆಂಡ್ಸ್, ಆ ಥರ ಸ್ಯಾರಿ ತುಂಬ ತೆಳು ಇತ್ತು. ಸೊ ಅದಕ್ಕೂ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮಗೆ ಫುಲ್ ತಿಕ್ಕಾಗಿ ಬಂದಿರೋ ಸ್ಯಾರಿ ಅಂದರೆ ನಾರ್ಮಲ್ ಕಂಚಿ ಸೀರೆ, ಸಾಫ್ಟ್ ಸಿಲ್ಕ್ಗೆ ಆ ಥರದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಡಿಸೈನು. ಈವನ್ ಮೈಸೂರು ಸಿಲ್ಕು ಕೂಡ ಚೆನ್ನಾಗಿರುತ್ತೆ.
ಸೊ ಈ ರೀತಿ ಡಬಲ್ ಕಲರಲ್ಲಿ ಒಂದು ಆರ್ಚಿಗೆ ಈ ರೀತಿ ಕಾಣಿಸುತ್ತೆ, ಒಂದು ಆರ್ಚಿಗೆ ಆ ರೀತಿ. ಸ್ಯಾರಿ ಪ್ಲೀಟ್ಸ್ ಮಾಡಿದಾಗ ಈ ರೀತಿ ಪಲ್ಲು ಅಲ್ಲಿ ಕಾಣಿಸುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 600 ಅರೌಂಡ್ ಚಾರ್ಜ್ ಮಾಡ್ತೀವಿ, 6 to 7. ಕಡಿಮೆ ಜಾಸ್ತಿ ಪ್ಲೇಸಸ್ ಕೂಡ ಡಿಪೆಂಡ್ ಆಗುತ್ತೆ. ನಿಮಗೂ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.